ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ನಾವೊಂದು ಕೇಳ್ತೀವಿ, ನೀವು ನಿಜ ಹೇಳ್ಬೇಕು. ಸಣ್ಣ ಮಕ್ಕಳು ಅಂತ ಸುಳ್ಳು ಹೇಳಿ ಯಾಮಾರಿಸಬಾರ್ದು. ಛೇ, ನಿಮಗೆ ನಾನು ಸುಳ್ಳು ಹೇಳ್ತೀನ? ಅದೇನು ಅಂತ ಹೇಳಿ. ತಾತ, ಅಪ್ಪ ಅಮ್ಮ ಡೈವರ್ಸ್ ತಗೋತಿದ್ದಾರಾ? ಅಪ್ಪ ಅಮ್ಮ ಇನ್ಮೇಲೆ ದೂರ ಆಗಿ ಬೇರೆ ಬೇರೆ ಕಡೆ ಇರ್ತಾರ? ಅಯ್ಯೋ, ಯಾರಪ್ಪ? ಯಾರು ಇಂಥ ಕೆಟ್ಟ ವಿಷಯ ನಿಮ್ಮ ತಲೆ ತುಂಬಿದ್ದು? ಯಾರು ಯಾಕೆ ಹೇಳಬೇಕು? ನಾವೇನು ಚಿಕ್ಕ ಮಕ್ಕಳಲ್ಲ, ನಮಗೂ ಎಲ್ಲ ಗೊತ್ತಾಗತ್ತೆ. ನನ್ನ ಫ್ರೆಂಡ್ ಹೇಳಿದಾನೆ, ಅವ್ರ ಮನೇಲೂ ಅಪ್ಪ ಅಮ್ಮ ಮಾತಾಡ್ತಿರ್ಲಿಲ್ವಂತೆ, ದೂರ ದೂರ ಇರ್ತಿದ್ರಂತೆ. ಆಮೇಲೆ ಡಿವೋರ್ಸ್ ಆಗಿದೆ. ನಮ್ಮ ಮನೇಲೂ ಅಪ್ಪ ಅಮ್ಮ ಹಂಗೆ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಗೊತ್ತಾಯ್ತು ಅವರಿಬ್ರು ದೂರ ಆಗ್ತಾರೆ ಅಂತ. ಹೇಳು ತಾತ, ನಿಜ ತಾನೆ? ಅಪ್ಪ ಅಮ್ಮ ಡೈವರ್ಸ್ ತಗೋತಿದ್ದಾರೆ ತಾನೆ? ಅಯ್ಯೋ ಹುಚ್ಚುಡುಗರ, ಬೇರೆಯವ್ರ ಮನೇಲಿ ಆಗಿದ್ದು ನಮ್ಮ ಮನೇಲಿ ಆಗತ್ತೆ ಅನ್ನೋದು ತಪ್ಪು. ನೋಡಿ, ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ. ಅಕಸ್ಮಾತ್ ಅಪ್ಪ ಅಮ್ಮ ದೂರ ಆದ್ರೆ ನಾನು ಅಕ್ಕನೂ ದೂರ ಹೋಗ್ತೀವ? ಅಪ್ಪ ನನ್ನ ಮತ್ತೆ ಅಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾಳ? ತಾತ ಪ್ಲೀಸ್, ಅಪ್ಪ ಅಮ್ಮ ದೂರ ಆಗೋದು ನಂಗೆ ಇಷ್ಟ ಇಲ್ಲ. ತಾತ, ಯಾರು ದೂರ ಆಗ್ಬಾರ್ದು. ಒಂದ್ ವೇಳೆ ಅಪ್ಪ ಅಮ್ಮ ದೂರ ಆಗ್ಲೇಬೇಕು ಅಂತ ಅನ್ಕೊಂಡ್ರೆ ನನ್ನ ಸ್ಕಂದನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ, ನಾವಾದ್ರೂ ಒಟ್ಟಿಗೆ ಇರ್ತೀವಿ. ಅಯ್ಯೋ ಅಯ್ಯೋ, ಬಿಡ್ತುನಪ್ಪ, ಬಿಡ್ತುನು. ನೋಡಿ, ನೀವು ಅನಾಥರಲ್ಲ, ನೀವು ಅನಾಥರಾಗೋದು ಇಲ್ಲ. ನಮ್ಮ ಪಾಲಿಗೆ ಆ ಭಗವಂತ ಇದ್ದಾನೆ. ನೋಡಿ, ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾವೆಲ್ಲ ಇದೇ ಮನೆಯಲ್ಲಿ ಒಟ್ಟಾಗಿ ಸಂತೋಷವಾಗಿರ್ತೀವಿ ಕಣೋ. ಇವು ಅದ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬೇಡಿಪ್ಪ ಕಂದ, ಮಾಡಬೇಡಿ, ನೋಡ್ಸ್ಕೊಳಿಪ್ಪ. ಗೋಲ್ಡ್ ಮೂಗ್ನತ್ಗೂ ಇಷ್ಟು ದುಡ್ಡು ಆಗ್ತಾ ಇರಲಿಲ್ಲ. ಇದು ತುಂಬ ಕಾಸ್ಟ್ಲಿ. ಆ್ಯಕ್ಚುಲಿ ನನ್ನ ಸ್ಟೇಟಸ್ಗೆ ಅಟ್ಲೀಸ್ಟ್ ಇದಕ್ಕೆ 1 ಲಕ್ಷ ರೂಪಾಯಿ ಆದರೂ ಇರಬೇಕಾಗಿತ್ತು. ಇಟ್ಸ್ ಅ ಜೋಕ್. ಟೆನ್ಷನಲ್ಲಿರಬೇಕಾದ್ರೆ ನಮಗೆ ನಾವೇ ಜೋಕ್ ಮಾಡ್ಕೋಬೇಕು, ನಾವೇ ನಗಬೇಕು. ದಿಸ್ ಇಸ್ ಕಾಲ್ಡ್ ಸೆಲ್ಫಿ ಜೋಕ್. ಹಾಗಿರಿ. ಗಿರಿ, ಥ್ಯಾಂಕ್ ಯು ಭಗವಂತ. ಉಸಿರಿನ ಬೆಲೆ ಈಗ ಗೊತ್ತಾಯ್ತಾ ಶಿವಪ್ರಸಾದ್? ಉಸಿರಿನ ಬೆಲೆ ಗೊತ್ತಾಗ್ಲಿ ಅಂತ ಉಸಿರೇ ಕಟ್ಟಿಸ್ಬಿಡ್ತೀಯ ಭಗವಂತ? ಇದನ್ನ ಬಳಸು ಅಂತ ನಾನು ಹೇಳಿದ್ನ ನಿನ್ಗೆ? ಬಳಸು ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಗೋರ್ಕೆ ಕೊಟ್ಟಿದ್ಯಲ್ವಾ? ಶಿವಪ್ರಸಾದ್, ಜೀವರಾಶಿಗಳನ್ನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಆ ಜೀವರಾಶಿಗಳ ದೇಹದಲ್ಲಾಗುವ ಬದಲಾವಣೆಗೆ ಆ ಜೀವರಾಶಿಗಳೇ ಕಾರಣ ಹೊರತು ನಾನಲ್ಲ. ಗೊರಕೆ ಎನ್ನುವುದು ಉಸಿರಾಟದ ವ್ಯವಸ್ಥೆಯಲ್ಲಿ ಉಂಟಾಗುವ ಕಂಪನ.
ಹಾಗೂ ಅದರಿಂದ ಆಗುವ ಶಬ್ದ. ಇದಕ್ಕೆ ನಿದ್ರೆಯಲ್ಲಿ ಉಸಿರಾಡುವಾಗ ಗಾಳಿಯ ಚಲನೆಯಲ್ಲಿ ಉಂಟಾಗುವ ಅಡಚಣೆಯೇ ಕಾರಣ. ಕೆಲವು ಪರಿಸ್ಥಿತಿಯಲ್ಲಿ ಗೊರಕೆ ಶಬ್ದವು ಬಹಳ ಮೆತ್ತಗಿರಬಹುದು, ಆದರೆ ಇದು ಇತರ ಪರಿಸ್ಥಿತಿಯಲ್ಲಿ ಜೋರಾಗಿರುವುದರ ಜೊತೆಗೆ ಅಹಿತಕರವೂ ಆಗಿರಬಹುದು. ಸರಳವಾಗಿ ಹೇಳಬೇಕಾದರೆ ಕಿರುನಾಲಿಗೆ ಹಾಗೂ ಅಂಗುಳಿನ ಹಿಂಭಾಗದಲ್ಲಿ ಗಾಳಿಯ ನಾಳದಲ್ಲಿ ಅನಿಯಮಿತವಾದ ವಾಯುವಿನ ಚಲನೆಯ ಅಡಚಣೆಯಿಂದ ಉಂಟಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ದವಡೆಯ ಅಪಸ್ಥಾನ, ಸ್ನಾಯುಗಳ ಸೆಳೆತ, ಗಂಟಲಿನ ಸುತ್ತಮುತ್ತ ಮತ್ತು ಒಳಭಾಗದಲ್ಲಿ ಕೊಬ್ಬಿನ ಶೇಖರಣೆ, ಮೂಗಿನ ಹೊಳ್ಳೆಯಲ್ಲಿ ಆಗುವ ಅಡಚಣೆ ಹಾಗೂ ಗಾಳಿಯ ದಾರಿಯ ಮೇಲ್ಭಾಗದಲ್ಲಿ ಜೀವಕೋಶಗಳು ಒಂದಕ್ಕೊಂದು ಸ್ಪರ್ಶಿಸುವಾಗ ಉಂಟಾಗುವ ಕಂಪನ, ಹಾಗೂ ಮಾದಕ ದ್ರವ್ಯಗಳು ಗಂಟಲಿನ ಸ್ನಾಯುಗಳನ್ನು ಸಡಿಲಗೊಳಿಸುವುದರಿಂದ ಈ ರೀತಿ ತೊಂದರೆಗಳು ಉಂಟಾಗುತ್ತದೆ. ಈಗ ಹೇಳು ಶಿವಪ್ರಸಾದ್, ಇದೆಲ್ಲವೂ ನನ್ನ ಸೃಷ್ಟಿಯ? ಸಾರಿ ಭಗವಂತ, ನಾವು ಮನುಷ್ಯರು, ನಾವು ಮಾಡ್ಕೊಳ್ಳೋಂಥ ತಪ್ಪಿಗೆ ನೀನೇ ಕಾರಣ ಅಂತ ನಿನ್ನ ಮೇಲೆ ಹಾಕ್ಬಿಡ್ತೀವಿ. ಅದಕ್ಕೆ ಫ್ಲೋನಲ್ಲಿ ಬಂದ್ಬಿಡ್ತು, ಸಾರಿ. ಆದರೆ ಗೊರಕೆ ಹಾಗೆ ಬರೋದಿಲ್ವಲ್ಲ ಶಿವಪ್ರಸಾದ್. ಇದನ್ನು ನಿಯಂತ್ರಿಸಬೇಕಾದ್ರೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಉತ್ತಮ ಆಹಾರದ ಅಭ್ಯಾಸ ಮಾಡಬೇಕು, ಒತ್ತಡವನ್ನು ನಿಯಂತ್ರಣ ಮಾಡಬೇಕು, ಯಾವಾಗಲೂ ತಾಳ್ಮೆಯಿಂದ ಇರಬೇಕು, ಮಾನಸಿಕ ಸೀಮಿತವನ್ನು ಹತೋಟಿಯಲ್ಲಿಟ್ಕೋಬೇಕು. ಇದೆಲ್ಲವನ್ನು ಮಾಡೋದ್ರಿಂದ ಗೊರಕೆಯನ್ನು ತಡಿಬಹುದು. ಅದನ್ನೆಲ್ಲ ಮಾಡ್ತೀನಿ ಭಗವಂತ. ಭಗವಂತ, ನಿನ್ನ ಹತ್ರ ಒಂದು ಪರ್ಸನಲ್ ಕ್ವಶನ್ ಕೇಳಲಾ? ಕೇಳು. ನೀನು ಗೊರಕೆ ಹೊಡೆದಿಲ್ವಾ? ಅದರಿಂದ ಪಾರ್ವತಿ ಅಮ್ಮನವ್ರಿಗೆ ಬೇಸರ ಆಗಿಲ್ವಾ? ಹೇಳು ಭಗವಂತ. ಭಗವಂತ, ಆಹಾ, ಕೇಳಲ್ಲ ಅಂತ ಪರ್ಮಿಷನ್ ಕೇಳಿದೆ, ನೀನು ಪರ್ಮಿಷನ್ ಕೊಟ್ಟೆ. ಕೇಳಕ್ ಮುಂಚೆನೆ ಹೊರಟೋಗಿದ್ಯಾ. ಮೋಸ್ಟ್ಲಿ ಕೇಳ್ಕೊಂಬರಕ್ಕೆ ಹೋಗಿರ್ಬೇಕು. ಆದರೆ ನಾನು ಬಿಡಲ್ಲ. ಈ ಪ್ರಾಡಕ್ಟ್ನ ರೆಫರ್ ಮಾಡಿದ್ನಲ್ಲ, ಅವ್ರನ್ನೇ ಕೇಳ್ತೀನಿ. ರೀ ಕಾಶಿ ಅವರೇ, ಮಲ್ಕೊಂಡಿದ್ದೀರೇನ್ರಿ? ಎದ್ದಾಡ್ರಿ. ಅಲ್ಲ ರೀ, ಎಂಥ ಪ್ರಾಡಕ್ಟ್ ರೆಫರ್ ಮಾಡಿದ್ದೀರಿ? ಇದನ್ನು ಹಾಕೊಂಡು ನನಗೆ ಎಷ್ಟು ಅವಸ್ಥೆ ಆಯಿತು ಗೊತ್ತಾ? ಸ್ವಲ್ಪ ಯಾಮಾರಿದ್ದಿದ್ರೆ ಇದ್ರ ಬದಲು ಮೂಗಲ್ಲಿ ಹತ್ತಿ ಇಟ್ಟು ಬೆಳಗ್ಗೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಇಡ್ರಿ ಫೋನು. ಅಲ್ಲಗಿರಿ, ನಾನಿಲ್ಲಿ ಉಸಿರು ಕಟ್ಸ್ಕೊಂಡು ಸಾಯ್ತಾ ಇದ್ದೆ, ಆದರೂ ನಿನಗೆ ಎಚ್ಚರ ಆಗ್ಲಿಲ್ವಾ? ನನಗೆ ಅಷ್ಟೊಂದು ದೂರ ಆಗ್ಬಿಟ್ನ. ಆಯ್ತು ಗಿರಿ, ನಾನು ದೂರ ಇದ್ದೇನೆ, ನೀನು ನೆಮ್ಮದಿ ಆಗಿರ್ತೀಯ ಅಂದ್ರೆ ನಾಳೆ ಬೆಳಗ್ಗೆ ಹೋಗಿ ಲಿಗರ್ ಪೇಪರ್ಸ್ ತಂದ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.